ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಗಾಯ್ಸ್ ಟಾಕ್ಸಿಕ್ ಇವತ್ತು ಬುಧವಾರ, ಟಾಕ್ಸಿಕ್ August 26 ಸ್ಪೆಷಲ್ಲು. ಬನ್ನಿ ಒರಿಯನ್ ಮಾಲ್ಗೆ ಹೋಗೋಣ. ಟಾಕ್ಸಿಕ್ ಮೂವಿ ತೋರಿಸ್ಕೊಡ್ತೀನಿ ನಿಮಗೆ. ದಟ್ ಈಸ್ ದ ಪವರ್ ಆಫ್ ಒರಿಯನ್ ಮಾಲಲ್ಲಿ ಮೂವಿ ನೋಡ್ಬೇಕು ಗಾಯ್ಸ್. ದುಡ್ಡು ಎಷ್ಟಾಗುತ್ತೆ ಗೊತ್ತಾ? 6 ಗಂಟೆ ಇದೆ. ನಿಮಗೊಂದು ಟ್ವಿಸ್ಟ್ ಇದೆ ಲಾಸ್ಟಲ್ಲಿ, ಸರಿನಾ? ಥಿಯೇಟ್ರಲ್ಲಿ ಒಂದು ವ್ಯೂ ತೋರಿಸ್ಕೊಡ್ತೀನಿ. ಎಷ್ಟು ಜನ ಬರ್ತಾ ಇದೆ ನೋಡಿ. ಇದು ಇನ್ಸೈಡ್ ಹೋಗೋವಂಥದ್ದು, ಲಕ್ಸುರಿ ಆಗಿದೆ. ಬನ್ನಿ ಕಮಾನ್ ಲೆಟ್ಸ್ ಗೋ. ಆ ಕಡೆಯಿಂದ ಎಕ್ಸಿಟ್ ಬರ್ತಾ ಇದ್ದಾರೆ. ದಟ್ ಇಸ್ ದ ಮಾಲ್ ಪವರ್. ಬೆಂಗಳೂರಲ್ಲಿ ಇದ್ದವ್ರಿಗಿದೆ ಲಕ್ಸುರಿ ಮಾಲ್ ಅಂದರೆ ನೋಡಿ, ಒರಿಯನ್ ಮಾಲ್. ನಾನು ತುಂಬ ದಿನ ಆಗಿತ್ತು, ಇವತ್ತು ಬಂದಿದ್ದೀನಿ. ನೋಡಿ ಗುರು, ಇದೆ ಮಾಲು. ಇಲ್ಲೆಲ್ಲ ಗ್ಲಾಸ್ ತಗೊಳ್ತೀರಾ? ಕಾಸ್ಟ್ಲಿ. ನಮ್ಮ ಕಡೆ ಸುಮ್ಮನೆ ಏನಕ್ಕೆ ಇಲ್ಲೆಲ್ಲ ಇನ್ವೆಸ್ಟ್ ಮಾಡೋದು? ಇಟ್ಸ್ ವೇಸ್ಟ್ ಆಫ್ ಮನಿ. ಸೊ ಎಷ್ಟೋ ಜನ ಮಾಲಿಗೆ ಬಂದಿರ್ತಾರೆ ನೋಡಿ. ಮೇಲ್ಗಡೆ ಪಿ ವಿ ಇರೋವಂಥದ್ದು, ಪಿ ವಿ ಆರ್ ಸೆಕ್ಷನ್ನು. ಅಣ್ಣ ಬನ್ನಿ ಮೇಲ್ಗಡೆ ಮೇಲೆ. ಸೊ ಗಾಯ್ಸ್, ಟಾಕ್ಸಿಕ್ದು ರಿವ್ಯೂ ಕೇಳಿ ಒಂದು ಸ್ವಲ್ಪ ಬೇಜಾರಿದೆ, ಆದರೂ ಮೂವಿ ನೋಡೋಕೆ ಬಂದಿದ್ದೀವಿ. ಸೊ ಮಾಲ್ ಎನ್ವೈರನ್ಮೆಂಟು, ಅಟ್ಮಾಸ್ಫಿಯರೇ ಬೇರೆ ಲೆವೆಲ್. ಇವರಿಬ್ರು ಎಲ್ಲಿ ಹೋಗವ್ರೆ? ಕೆಳಗಡೆ ಇದ್ದಾರಾ? ಯಾವ ಕಡೆ ಇದ್ದಾರೆ? ಸೊ ಅಲ್ಲಿಂದ ಮೇಲಕ್ಕೆ ಹೋಗ್ಬೋದಾಗಿರುತ್ತೆ. ಇವ್ರು ಎಲ್ಲಿ ಕಾಣ್ತಾ ಇಲ್ಲ, ಮೇಲ್ಗಡೆ ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ತೀನಿ. ಇದು ಸಖತ್ತಾಗಿದೆ ಅಲ್ಲ? ಮೇಲಕ್ಕೆ ಹೋಗ್ತಾ ಇದ್ದಾರೆ ನೋಡಿ, 4th ಫ್ಲೋರ್ವರೆಗೂ ಇದೆ. ಸಂದೇಶ್ ಅಂತೂ ವೆಯ್ಟ್ ಮಾಡಿಸ್ತಾ ಇರಲ್ಲ. ಎಲ್ಲಿದ್ದಾರೆ? ಸುತ್ತಿ ಕಾಲು ನೋವಾಗುತ್ತೆ. ನಮ್ಮ ಶೋ ಇರೋದು 7:15 ಗಾಯ್ಸ್. ಸೊ ಅಲ್ಲಿವರೆಗೂ ಟೈಮ್ ಇದೆ. ಬನ್ನಿ ಕೆಳಗಡೆ ಎಲ್ಲ ಸುತ್ತಾಡೋಣ. ಗೇಮ್ ಸೆಕ್ಷನ್ ಕೆಳಗಡೆನೇ ಇಟ್ಬಿಡೋರೆ. ಸಖತ್ತಿದೆ ಅಲ್ವಾ? ಈ ವೈಭವ ಒಂಥರ ಬೇರೆ ಲೆವೆಲ್ ಗುರು ಅಲ್ವಾ? ಆ ಫೀಲ್ ಆಗುತ್ತೆ ನಿಮಗೆ. ಈ ಕಡೆಯಿಂದ ಎಕ್ಸಿಟ್ ಇರುತ್ತೆ ಅಲ್ಲಿ ಮೇಲ್ಗಡೆಗೆ. ಸಖತ್ತಾಗಿದೆ. ಆಮೇಲೆ ತೋರಿಸ್ಕೊಡತ್ತೀನಿ ಅದನ್ನು. ಇದು ಪರ್ಫ್ಯೂಮ್ ಸೆಕ್ಷನ್. ಇದು ಮಾಮೂಲಿ ನಿಮಗೆ ಗೊತ್ತಿಲ್ಲಿ. ಐಫೋನ್ ಸೆಕ್ಷನ್, ಅಲ್ಟ್ರಾ ವೈ. ಸೊ ಮಾಲ್ ಅಂದ್ರೆ ಆ ಲೆವೆಲ್ಗಿರುತ್ತೆ ಗಾಯ್ಸ್. ವೈಬ್ ಮಾತ್ರ ಸಖತ್ತು. ಈ ವೈಬ್ಗೋಸ್ಕರ ತುಂಬ ಜನ ಇಲ್ಲಿ ಬರ್ತಾರೆ ವೀಕೆಂಡಲ್ಲಿ ಎಂಜಾಯ್ ಮಾಡೋದಕ್ಕೋಸ್ಕರ. ಪರವಾಗಿಲ್ಲ, ಪರ್ಚೇಸ್ ಮಾಡಲೇಬೇಕು ಅಂತ ಏನು ರಿಸ್ಟ್ರಿಕ್ಟ್ ಇಲ್ವಲ್ಲ. ಯು ಹ್ಯಾವ್ ಟು ಕಮ್ ಆ್ಯಂಡ್ ಯು ಹ್ಯಾವ್ ಟು ಎಂಜಾಯ್ ಯುವರ್ ಟೈಮ್. ಟೇಕ್ ದ ವೈಬ್ಸ್ ವಿತ್ AC. ಅಪ್ಗ್ರೇಡ್ ಯುವರ್ ಸೆಲ್ಫ್. ಇಲ್ಲಿ ನೋಡಿ, ಇಲ್ಲಿ ಒಂದು ಇಮೇಜ್ ಹಾಕಿದ್ದಾರೆ. ಯಕ್ಷಗಾನದಲ್ಲಿ ಬಿಲ್ಡಪ್ ಮಾಡಿದ್ದಾರೆ. ಅದು ಫ್ಲವರ್ಸ್ ಹಾಕಿ ಮಾಡಿದ್ದಾರೆ ಗಾಯ್ಸ್. ಯು ಹ್ಯಾವ್ ಟು ಲುಕ್ ಅಟ್ ದಿಸ್. ಯಕ್ಷಗಾನದಲ್ಲಿ ಹಾಕ್ತಾರಲ್ಲ ಆ ಥರದ್ದು ಇದು ಮಾಡಿದ್ದಾರೆ. ಹೂಗಳೇ ಹಾಕಿದ್ದಾರೆ ಗಾಯ್ಸ್. ರೋಸ್ ಆಗಿರ್ಬೋದು, ಚೆಂಡು ಮಲ್ಲೆ ಆಗಿರ್ಬೋದು, ಗ್ರೀನ್ಗೆ ಬೇರೆ ಯೂಸ್ ಮಾಡಿದ್ದಾರೆ. ನೈಸ್, ಗುಡ್ ಒನ್. ಐಡಿಯಾ ಚೆನ್ನಾಗಿದೆ. ಈ ಇಬ್ಬರು ಬರೋದಕ್ಕೂ 3 ಜನ ಬರೋದಕ್ಕೂ ವ್ಯತ್ಯಾಸ ಇದೆ ಗೈಸ್. ಇಬ್ಬರು ಬಂದರೆ ನಾವು ಜೊತೆಲೇ ಇರ್ತೀವಿ. 3 ಜನ ಬಂದರೆ ಅವರಿಬ್ಬರು ಒಟ್ಟಿಗೆ ನನ್ನ ಸಪ್ರೇಟ್ ಬಿಟ್ಬಿಟ್ಟಿದ್ದಾರೆ ಈಗ. ಬನ್ನಿ ಮೇಲೆ ಹೋಗೋಣ ಗಾಯ್ಸ್. ಮಾಲಲ್ಲಿ ಯಾರ್ಯಾರು ಏನಾದರೂ ಬೇಕಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಲ್ಲ ಅವಾಗ ತಕ್ಕೊಡ್ತೀನಿ. ಸೊ ಫಸ್ಟ್ ಕಮೆಂಟ್ ಅವರು ಮಾತ್ರ ಇದು ಅವಕಾಶ ಇರುವಂಥದ್ದು. ಚಾನ್ಸ್ ಮಿಸ್ ಮಾಡ್ಕೊಬೇಡಿ ಗಾಯ್ಸ್. ಯು ಹ್ಯಾವ್ ಟು ಕಮೆಂಟ್. ಅದು ಕಮೆಂಟ್ ಎಷ್ಟು ಚೆನ್ನಾಗಿರಬೇಕು ಅಂದರೆ ನನಗೆ ತಗೊಡ್ಬೇಕು ಅನ್ನಿಸ್ಬೇಕು, ಆ ಥರ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಮಾನಿಟೈಸೇಷನ್ ಅದಕ್ಕೆ ಖಂಡಿತ ಬರ್ತೀನಿ. ಅವಾಗ ನಮ್ಮ ಕಡೆಯಿಂದ ಟ್ರೀಟ್ ಇರುತ್ತೆ ನಿಮಗೆ. ಏನಿದೆ ಇದೇ ಜಾಗದಲ್ಲಿ ಇದ್ಬಿಡ್ತೀವಿ ಗಾಯ್ಸ್. ಒಂದಿನ ನಮ್ಮದು ಟೈಮ್ ಬರುತ್ತೆ, ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಬದಲಾವಣೆ ನಮ್ಮ ಲೈಫಲ್ಲಿ ಆಗುತ್ತೆ. ಏನಂತೀರಾ? ಆಗುತ್ತಲ್ಲ? ಪ್ರಯತ್ನ ಮಾಡ್ತಾಯಿದ್ದೀನಿ, ಕೈ ಬಿಟ್ಟಿಲ್ಲ ಗಾಯ್ಸ್. ಸೊ ಬನ್ನಿ. ನಿಮ್ಮ ಹಳ್ಳಿ ಕಡೆ ಇರೋರು ಯಾರು ಇಲ್ಲಿಗೆ ಕರ್ಕೊಬರ್ಬೇಕು ಅಂತ ಇರುತ್ತಲ್ಲ, ಆ ರೀತಿ ಫೀಲೇ ಬೇರೆ ಇದು. ಸೊ ಅಷ್ಟೇ ಗಾಯ್ಸ್, ಸುತ್ತಾಡ್ಬೋದು. ನನಗೂ ಕಾಲು ನೋವಿದೆ. ಸೊ ದಿಸ್ ಇಸ್ ದ ಮಾಲ್ ಆಫ್ ಬ್ಯಾಂಗ್ಳೂರ್, ಒರಿಯನ್ ಮಾಲ್. ಗಾಯ್ಸ್, ಈ ಲಿಫ್ಟು ಒಂಥರ ಟ್ರಾನ್ಸ್ಪರೆಂಟ್ ಲಿಫ್ಟ್, ಗಾಜದ್ದು ಸಖತ್ತಾಗಿ ಕಾಣುತ್ತಲ್ಲ. ಸೊ ಮಾಲ್ ವೈಬ್ ಹೆಂಗಿರುತ್ತೆ ಒಳಗಡೆ? ಮಲ್ಟಿ ಸ್ಕ್ರೀನ್ ಅಲ್ವಾ, ಜಾಸ್ತಿ ಜನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಲಿಫ್ಟಲ್ಲೇ ಹೋಗೋಣ. ಎಷ್ಟು ಜನ ಇದೆ ನೋಡಿ. ಇದು ವೈಬ್ ಇರುತ್ತಲ್ಲ, ಇದಕ್ಕೆ ಜಾಸ್ತಿ ಕಾಸು ಮಾಡುವಂಥದ್ದು. ಮೇಲೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಲ್ವ ಅಲ್ಲಿಗೆ ಹೋಗೋಣ. ಸೊ ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮದುವೆ ಆಗೋರು ಬಂದು ಪರ್ಚೇಸಿಂಗ್ಗೆ ಇಲ್ಲಿ ಎಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ತಾರಲ್ಲ. ಕಾಸಿದ್ದಂಗೆ ಕಜ್ಜಾಯ ಅಲ್ಲ?
ಸೊ ನೆಕ್ಸ್ಟ್ ಫ್ಲೋರ್ ಇದೆಯಲ್ಲ ಅಲ್ಲೇ ಸಿನಿಮಾ ಮಾಲ್ ಥಿಯೇಟ್ರ್ ಇರೋದು. 600 ರೂಪಾಯಿ 700 ರೂಪಾಯಿ ಇರುತ್ತೆ ಗೈಸ್ ಟಿಕೆಟ್ ಇಲ್ಲಿ ಮಾತ್ರ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳೋದಲ್ಲ, ಅದಿದೆ ಖಂಡಿತ ಆಯಿತು. ಲಾಸ್ಟಲ್ಲಿ ಟ್ವಿಸ್ಟ್ ಇದೆ. ಫಸ್ಟ್ ಈ ಮಾಲಲ್ಲಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೆಕ್ಷನ್ PVR ಸೆಕ್ಷನ್. ಸೊ ಗಾಯ್ಸ್ ಈ ಕಡೆ ಸೊ ಇನ್ನೊಂದು ಲಾಸ್ಟ್ ಆಫ್ ಟಿಯರ್ ಹೋಗ್ಬಿಟ್ರೆ ಅಲ್ಲೇ ಫೈನಲ್ ಆಗಿ ಟಾಕ್ಸಿಕ್ ಮುಗಿದಿರೋದು. ಬನ್ನಿ ಟಾಕ್ಸಿಕ್ 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 ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇದಕ್ಕಿಂತ ಮುಂಚೆ ನೋಡಿದರೆ ನೀವು ಟಾಕ್ಸಿಕ್ ಬಗ್ಗೆ ಕಮೆಂಟ್ ಮಾಡ್ತೀವಿ. ಚೆನ್ನಾಗಿದೆಯಾ ಇಲ್ವಾ? ಆಮೇಲೆ ಬೇಕಾದ್ರೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿ ಗಾಯ್ಸ್. ನೋಡಿ ಆಗಿರುತ್ತೆ ಅಲ್ಲಿ ಫನ್ ಝೋನ್, ಟಾಕ್ಸಿಕ್ ವೈಬ್. ಅವ್ರು ಅಲ್ಲೇ ಇದ್ದಾರಲ್ಲ ಗುರು, ಸಂದೇಶ್ ಗಾಯ್ಸ್ ಅಲ್ಲಿ ಕೂತವನೇ ನೋಡಿ ಅವನು. ಇವಾಗ ಮುಗಿಸ್ಕೊ ಬರ್ತಾರವ್ರು ಇವರು ಟಾಕ್ಸಿಕ್ ಮೂವಿ ಮುಗಿಸ್ಕೊ ಬರ್ತಾರೋ ಅಂಥವ್ರು. ಹೆಂಗಿದೆ ವೈಬು ಅಂತ ಕೇಳ್ಬೋದಾಗಿತ್ತು, ಬಟ್ ತುಂಬ ಜನ ಬರ್ತಾ ಇದ್ದಾರೆ. ಹೆಂಗಿತ್ತು ಬ್ರೋ ಮೂವಿ? ಚೆನ್ನಾಗಿದೆಯಾ? ಸೊ ಗಾಯ್ಸ್ ಟಾಕ್ಸಿಕ್ದು ಯಾವ ಥರ ಇದೆ ಮೂವಿ ರಿವ್ಯೂನ ಅದು ಕೇಳ್ಬೋದಾಗಿತ್ತು ಇಲ್ಲಿ, ಬಟ್ ಇಲ್ಲಿ ಅಷ್ಟೇನು ಇದು ಮಾಡೋಕ್ಕಲ್ಲ. ನೀವು ಥಿಯೇಟ್ರ್ ಹತ್ರ ಕೇಳ್ದಂಗೆ ಇಲ್ಲಿ ಇದು ಮಾಡೋಕ್ಕಾಗಲ್ಲ. ಬಟ್ ತುಂಬ ಜನ ಇದ್ದಾರೆ, ಎಲ್ಲಿ ನೋಡ್ಬೋದಾಗಿರುತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಮಲ್ಟಿಪ್ಲೆಕ್ಸ್ ಅಲ್ವಾ, ತುಂಬ ಜನ ಅದೇ ಥಾಟ್ ಇಟ್ಕೊ ಬಂದಿರ್ತಾರೆ. ಈಗ ಹೆಂಗಿರುತ್ತೆ ನೋಡ್ಬೋದು. PVR ಸೆಕ್ಷನ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಹೇಳ್ತಾರೆ. ಸೊ ಸ್ಪಾಯ್ಲರ್ ಏನಿಲ್ಲ, ಒಂದು ಸರ್ ನೋಡಿ ಬರೋಣ, ಏನಂತೀರ? ಕೆಳಗಡೆ ಹೋಗ್ಬೇಕು ನಾನು, ಅದೇ ಸೆಕ್ಷನಲ್ಲಿ ಕೆಳಗಡೆ ಹೋಗೋಣ ಬನ್ನಿ ಅಷ್ಟೇ, ಬೇರೆ ದಾರಿ ಇಲ್ಲ. ಸೊ ಇದೇ ಓರಿಯನ್ ಸೆಕ್ಷನ್. ತುಂಬ ಜನ ಬರ್ತಾ ಇರ್ಬೋದು, ಮಲ್ಟಿಪ್ಲೆಕ್ಸ್ ಅಲ್ವಾ, ಬೇರೆ ಬೇರೆ ಸ್ಕ್ರೀನ್ ಇದೆ. 6:30 ಶೋ ಬಿಟ್ಟಿದ್ದಾರೆ. ಸೊ ಇನ್ನೂ ಬೇರೆ ಬೇರೆ ಶೋ ಇದೆ. ಸೊ ವಿ ಹ್ಯಾವ್ ಟು ಗೋ ಡೌನ್. ನಾನು ಮೂವಿ ನೋಡಿದಂಗೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ದಟ್ ಇಸ್ ವ್ಯೂ ಸುಕ್ಕತ್ತಲ್ಲ, ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ ಅದು. ಸೊ ಡೌನಿಗೆ ಬಂದೆ. ಆ ಸೆಕ್ಷನ್ ನೋಡು, ಪಂಜಾಬ್ ಗ್ರಿಲ್ ಅಂತೆ ಹೋಟೆಲ್, ಹೆಂಗೈತೆ ಗೋಲ್ಡ್ 4DK ಸ್ಕ್ರೀನು. ಐಮ್ಯಾಕ್ಸ್ ಇಲ್ಲಿಲ್ಲ ಅಂದ್ಕೊಳ್ತೀನಿ ಗೈಸ್, ಐಮ್ಯಾಕ್ಸ್ ಬೇರೆ ಕಡೆ ಇದೆ. ಇದೇ ನೋಡಿ, ಯಾರು ಓರಿಯನ್ ಮಾಲ್ಗೆ ಹೋಗ್ಬೇಕು ಅಂತಾರಲ್ಲ, PVR ನೋಡ್ತಾ ಇದ್ದೀನಿ ಅಂತ. ಇದೆ PVR ಸೆಕ್ಷನ್. ಯಾರಾದರೂ PVR ಗೋಲ್ಡ್ ಕ್ಲಾಸ್ ಅಂತಾರಲ್ಲ, ಅದು ಇಲ್ಲೇ ಬರೋವಂಥದ್ದು. ಸೊ ಆನ್ಲೈನಲ್ಲೇ ಟಿಕೆಟ್ ತೊಗೋಬೋದಾಗಿರುತ್ತೆ, ಆಫ್ಲೈನಲ್ಲೇ ತೊಗೋಬೋದಾಗಿರುತ್ತೆ. ಇಲ್ಲೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡುವಂಥದ್ದು. ಫೋಟೋಶೂಟ್ ಆಯಿತಾ? ನಂದು 1-2 ಫೋಟೋ. ಸೊ ಇಲ್ಲಿ ಟಿಕೆಟ್ ತಗೊಳ್ಳೋದಿರುತ್ತೆ ಗೈಸ್, ಟಿಕೆಟ್ ತೊಗೊಂಡು ಹೋಗ್ಬೋದಾಗಿರುತ್ತೆ ಒಳಗಡೆ. ನಾನೊಂದು 2 ಫೋಟೋ ತೆಗೀರಿ ಗುರು. ಗಾಯ್ಸ್ ನೋಡಿ, ಇಲ್ಲೇ ಟಿಕೆಟ್ ತೊಗೊಳ್ಳೋವಂಥದ್ದು. ಬನ್ನಿ ಟಿಕೆಟ್ ತೊಗೋ ಒಳಗಡೆ ಹೋಗೋಣ. ಆನ್ಲೈನ್ ಬುಕ್ ಮಾಡಿದ್ದೀವಿ 600-700 ರೂಪಾಯಿ PVRಲ್ಲಿ. ಕೊನೆಗೆ ಒಂದು ಟ್ವಿಸ್ಟ್ ಇದೆ ಗಾಯ್ಸ್, 7:30ಗೆ ಶೋ ಇರೋದು ನಮಗೆ. ಚೆನ್ನಾಗೈತಲ್ವಾ? ಇಲ್ಲಿಂದ ನಿಮಗೆ ಟಿಕೆಟ್ ವೆರಿಫೈ ಮಾಡಿ ಒಳಗಡೆ ಬಿಡುವಂಥದ್ದು. ಎಸ್ಕೇಪ್ ರೂಮ್ಸ್, DD ಎಸ್ಕೇಪ್ ರೂಮ್ಸ್. ಇದ್ರ ಒಳಗಡೆ ಹೋದ್ರೆ ನಿಮಗೆ ಮೇಲೆ ಹೋಗುವಂಥದ್ದು. ಪಾಪ್ಕಾರ್ನು, ಡ್ರಿಂಕ್ಸ್ ಇದೆ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಬರೋಣ ಬನ್ನಿ, ಈ ಸೆಕ್ಷನ್ ಬೇಡ. ಟಾಕ್ಸಿಕ್ ಅಷ್ಟು ನೋಡಿ ಗಾಯ್ಸ್. ಅಮೇರಿಕಾ 2 ರಾಯ ಗಾಯ್ಸ್, ರಾಯ ಅಷ್ಟು ಬಾಸ್ ಮೂವಿ ಚೆನ್ನಾಗಿರಲಿ. ಕಲೆಕ್ಷನ್ಗೇನು ಮೋಸ ಇಲ್ಲ. 600 ಕೋಟಿ ಅಷ್ಟು ಪಕ್ಕ 600 ಕೋಟಿ ಬರುತ್ತೆ ಗಾಯ್ಸ್. ನೆಕ್ಸ್ಟ್ ಅಪ್ಡೇಟ್ ಸಿಟಿ ಲೈಟ್ಸ್ ಮೂವಿ. ಬರೀ ಗಾಯ್ಸ್ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಸಖತ್ತಾಗಿದೆ ಅಲ್ವಾ? ಇದು ಏನೋ ಒಂಥರ ಫೀಲ್ ಕೊಡುತ್ತೆ ಇಲ್ಲಿ. ಬಾಸ್ ಹೋಗೋದಾ? ಕಮಾನ್ ಗಾಯ್ಸ್, ಲೆಟ್ಸ್ ಗೋ. ಕೆಳಗಡೆ ಹೋಗಿ ಹಂಗೆ ಹೋಗ್ಬಿಡೋಣ. ಗೋಲ್ಡ್ 4DX ಇದು. ಐಮ್ಯಾಕ್ಸ್ ಎಲ್ಲಿ ಬರುತ್ತೆ? ಇಲ್ಲಿಲ್ಲ ಐಮ್ಯಾಕ್ಸ್. ಸಂದೇಶ್ ಅವ್ರು ಹೇಳಿ ಟಾಕ್ಸಿಕ್ ಬಗ್ಗೆ. ಲಾಸ್ಟ್ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದೀನಿ. 7:30ಗೆ ಶೋ ಇರೋದು. ಡ್ಯಾಡಿ ಸೂಪರ್ ಗಾಯ್ಸ್, ಆನೆಸ್ಟ್ ರಿವ್ಯೂ ಹೇಳ್ತೀವಿ ಗಾಯ್ಸ್, ಮಿಸ್ ಮಾಡ್ಕೊಬೇಡಿ. And what is your honest review? Like or no like? ಸುಮ್ಮನೆ ಮಾತಾಡ್ತಾರೆ ವಿಡಿಯೋ ಅಲ್ಲ, ಅದೇ ಆಗಿದ್ದು ಕತೆ. ಆಫ್ ಮಾಡಿಬಿಟ್ಟೆ ಗಾಯ್ಸ್. ಆ ಥರ ಮಾಲಲ್ಲಿ ಸಿಕ್ಕಿದಾಗ ಅಪ್ರೂಪ. ಆಮೇಲೆ ವಾಡ್ದ ಆಮೇಲೆ ಡಿಲೀಟ್ ಮಾಡೋ ಅಂತ ಹಿಡ್ಕೊಬಿಟ್ಟು ಆಮೇಲೆ ಏನು ಮಾಡೋದು ಗಾಯ್ಸ್? ಕೀರಾ ಅಡ್ವಾನಿ. ಕೀರಾ ಅಂದ್ರೆ ಅಲ್ಲಿ ಕಿಯಾರಾ, ಮತ್ತೆ ಇಲ್ಲಿ ತೋರಿಸ್ತಿಲ್ಲ ಇವಳು ಆಲಿ. ಇವರು ಇಲ್ಲಿ ಇದು ಅದನ್ನೇ. ಅದು ಯಾರದು? ಕೃತಿ ಸನೂನು. ಇನ್ನೂ ಡೌನ್ ಹೋಗ್ಬೇಕು ಅದು. ಅಲ್ಲಿ ಆ ಕಡೆ ರೈಟ್ ಸೈಡು ಹಿಂಗೆ ಬಳಸ್ಕೋಗೋಗ್ಬೇಕಾ? ಬೇಡ ಬನ್ನಿ ಗಾಯ್ಸ್. ಎಕ್ಕಡ ಅಂಗಡಿ ಇದು. ನಿಮ್ಮ ಕಡೆ ಏನಂತೀರಿ? ಎಕ್ಕಡ ಅಂತಲೇ ತಾನೇ?
ಇಲ್ಲಿ ಎಕ್ಕಡದ ಅಂಗಡಿ ನಮ್ಮ ಚಾಮರಾಜನಗರದ ಬಾಸ್ದಲ್ಲಿ ಯಾಂಡ ಇಷ್ಟೊಂದು ಚಪ್ಪಲೆ ಬಿಟ್ಟಾರ ಇಲ್ಲಿ. ಶೂ ನೋಡ್ರಡ ಇಲ್ಲಿ ಎಷ್ಟೈತೆ. ಇದು ಬಾಯ್ಸ್ ಸೆಕ್ಷನ್ ಶೂ ಕಂಡ್ರಡ, ಅದು ಎಕ್ಕಡ ಆ ಕಡೆದು ಬಂದರೆ ಇದನ್ನೆಲ್ಲ ಹಳ್ಳಿಲಿರೋರೆಲ್ಲ ಪಾಪ ನೋಡೋಕ್ಕಾಗಲ್ಲ ಅಂತ ನೋಡ್ರೆ ಕನ್ನಡದಲ್ಲಿ ಹೆಂಗೆ ಜಗ ಮಗಿಸುತ್ತೆ ಹೆಸರುಗಳೆಲ್ಲ ಅಲ್ವೇ. ಅಲ್ರಡೋ ಇಲ್ಲಿಂದ ಅದು ಕಾಣುತ್ತೆ ಚೆನ್ನಾಗಿ ನೋಡಿ, ಎಷ್ಟು ಜನ ಇದ್ದಾರೆ. ಸೊ ಇದನ್ನೆಲ್ಲ ಇಷ್ಟು ಲೈಟ್ನೆಲ್ಲ ತಗೊಂಡು ಪಾಪ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲದೆ ಇರೋ ಕಡೆ ಕಟ್ರೆ ಕರೆಂಟ್ ಆಗಲ್ವಾ ಅಂತೀರ. ಹಾಸ್ಟೆಲಿರೋ ಮಕ್ಕಳಿಗೆಲ್ಲ ಹಾಸ್ಟೆಲ್ಗೆ ಇಷ್ಟು ಲೈಟ್ ಕೊಟ್ಟರೆ ಓದ್ಕೊಳ್ಳಲ್ವ ಅಂತೀರ ಪಾಪ. ಅಷ್ಟೊಂದು ಮುಂದುವರಿಬೇಡ, ಸ್ವಲ್ಪ ಅಮಿಕ ಅಂತ ಹೇಳ್ಬೋದಾ. ಇಲ್ಲೇ ರೈಟ್ 7:30 ಶೋ ಗಾಯ್ಸ್, 6:30 ಆಗಿದೆ. ಹಾಂ ನಡ್ರಿ ಸಂದೇಶ್ ಅವ್ರು ಕಡೆ ಹೋಗ್ಬೇಕು ಗಾಯ್ಸ್, ಅಷ್ಟೇ. ಅವರೇ ರೂಲಿಂಗು, ಹೋಗದೇ ಇದ್ದರೆ ಬಿಟ್ಟು ಹೋಗ್ಬಿಡ್ತಾರೆ. ಇದೇ ಅವ್ರದ್ದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಗ್ಬಿಟ್ಟಾರೆ ಗಾಯ್ಸ್. ಇದೇನೋ ಒಂಥರ ಬೇರೆ ಲೋಕ ನಂಗೆ ಫೀಲ್ ಆಗುತ್ತೆ, ಆ ರೀತಿ ಫೀಲ್. ಇದು ತೋರಿಸಿದ್ನಲ್ಲ ನಿಮಗೆ, ಎಲೆಕ್ಟ್ರಿಯಾನಿಕ್ ವೇಸ್ಟಿಂದ ಮಾಡಿರುವಂಥದ್ದು. ಇದು ಸಗದಾಗಿದೆ. ನಾನು ಪ್ರೀವಿಯಸ್ ಹಾಕಿದ್ದೆ ಹಿಂದೆ. ಆಟೋಮೆಟಿಕ್ ಡೋರ್ ನೋಡಿ, ಅವ್ರು ಹೋದ ಕ್ಲೋಸ್ ಆಗುತ್ತೆ ಈಗ. ಇಲ್ಲ ಕ್ಲೋಸ್ ಆಯ್ತು ನೋಡಿ ಆಟೋಮೆಟಿಕ್ಕು. ನಾನು ಬಂದೇ ಇಟ್ಲೆ ಓಪನ್ ಆಗುತ್ತೆ. ದಟ್ ಈಸ್ ದ ಸೆನ್ಸರ್, ಪವರ್ ಆಫ್ ಸೆನ್ಸರ್ ಅದು. ಇದು ನೋಡಿ ಫೀಲ್ ಕೊಡುವಂಥದ್ದು. ಇದೆಯಲ್ಲ ಬಿಲ್ಡಿಂಗು, ಇದೆಲ್ಲ ಬೇರೆ ಕಂಟ್ರಿದು ಇದೆ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದೆಯಲ್ಲ, ಅಲ್ಲಿಗೆ ಟ್ರೇಡ್ದು ಆರ್ಗನೈಜೇಷನ್ ಆಗುವಂಥದ್ದು. ದಟ್ ಈಸ್ ದ ಪವರ್. ಇಲ್ಲ ಟಾಯ್ ಟ್ರೈನ್ಗಳು ಬರ್ತಾ ಇದೆ. ದಟ್ ಈಸ್ ದ ಇದು ವ್ಯೂ. ಅಂದರೆ ಬೇರೆಯವರಿಂದೆಲ್ಲ ಬಂದವ್ರು ಈ ಒರಿಯನ್ ಮಾಲ್ಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳ. ಅಲ್ಲೊಂದು ಜಕ್ಕದ ಹೋಲ್ ಇದೆ ನೋಡಿ, ಈ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಹತ್ತಿ ನಿಮ್ಮ ಮಕ್ಕಳು ಆಟ ಆಡಿಸ್ಬೋದಾಗುತ್ತೆ. ದಟ್ ಈಸ್ ದ ಪವರ್ ಆಫ್ ಟಾಯ್ ಟ್ರೈನ್. ಸಖತ್ತಾಗಿದೆ ಅಲ್ಲ. ಅಲ್ಲಿ ವಾಟರ್ದು ಆ್ಯಕ್ಟಿವಿಟಿ ಇದೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಅಲ್ಲಿಂದ ಟ್ರೇಡಿಂದ ಡೈರೆಕ್ಟ್ ಮಾಲ್ಗೆ ಎಂಟ್ರಿ. ಕ್ಯಾನ್ ಯು ಗೆಸ್ ದಿಸ್ ಪ್ಲೇಸ್? ಅಲ್ಲಿ ನೋಡಿ ಬಿಲ್ಡಿಂಗ್ಗಳು, ಅಲ್ಲಿ ರೆಸಿಡೆಂಟ್ಸಲ್ಲಿ ಇರೋರೆಲ್ಲ ಎಷ್ಟೆಷ್ಟಾಗಿರುತ್ತೆ. ಅದು ಲಕ್ಷಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಲ್ಲ ಅಂಥವ್ರು ಮಾತ್ರ ಗೈಸ್ ಇದು. ಸೊ ವಿ ಆರ್ ಇನ್ ದ ಒರಿಯನ್ ಮಾಲ್. ಸಖತ್ತಿದೆ ಅಲ್ವಾ ಈ ಪ್ಲೇಸು. ಸೊ ಮಕ್ಳಿಗೆ ಆಟ ಆಡೋಕ್ಕೆ ಸಖತ್ತಾಗಿರುತ್ತೆ ಈ ಪ್ಲೇಸು, ಎಂಜಾಯ್ ಮಾಡೋದಕ್ಕೆ. ಬೆಂಗಳೂರಿರೋರು ವೀಕೆಂಡ್ ಆದರೂ ಒಂದು ಸಲ ಆದರೂ ಇಲ್ಲಿ ಕರ್ಕೊಂಬಂದ್ರೆ ಮಕ್ಕಳನ್ನ ಬೇರೆಯವ್ರ ಜೊತೆ ಬೆರೀತಾರೆ. ಇಷ್ಟು ಜನರ ಮಧ್ಯೆ ಕಾಡ್ಲಿರೋಂಗೆ ಅವ್ರಿಗಾಗಲ್ಲ. ಸ್ಕೂಲು ಅಲ್ಲಿ ಇಲ್ಲಿ ಅಂತ ಹೋಗೋರು ವೀಕ್ಲಿ ಒನ್ಸ್ ಆದರೂ ಈ ಥರ ಎಂಜಾಯ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವ್ರು ಏನು ಗುರು, ಇವರು ಫೋಟೋಶೂಟ್ ಇಷ್ಟೊಂದು ಮಾಡ್ತಾರೆ. ಸಂದೇಶವ್ರು ಹೆಚ್ಚು ವಯಸ್ಸು. ಇವತ್ತು ಓಣಂ ಬೇರೆ ಇದೆ ಇವತ್ತು. ಯಾರ್ಯಾರು ಮಲಯಾಳಿ ಕೇರಳದವ್ರು ಇರ್ತಾರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ನನ್ನ ಟೈಮೇ ಸರಿ ಇಲ್ಲ, ಬೆಳಗ್ಗೆ ಮೈಕ್ ಹಾಳಾಗೈತೆ. ಮಿಸ್ಸಾಗಿ ಮೊಬೈಲ್ ಇಟ್ಬಿಟ್ರೆ ಕಷ್ಟ. ಯಾಕಂದರೆ ಜಾಸ್ತಿ ಜನ ಇನ್ನೇನು ಖರ್ಚು ಮಾಡೋಕ್ಕಾಗುತ್ತೆ ಮಿಡ್ಲ್ ಕ್ಲಾಸ್ ಅವ್ರಿಗೆ. ಇಲ್ಲಿ ಬರೋದು ಈ ವೈಭವ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡೋದು ಒಯ್ತಾ ಇರೋದು ಅಷ್ಟೇ ಗಾಯ್ಸ್. ನಮ್ಮ ಬಸ್ಸು ಫಸ್ಟ್ ಟೈಮ್ ನಮ್ಮ ವೀಡಿಯೋದಲ್ಲಿ ಬರ್ತಾ ಇದ್ದಾನೆ ಗಾಯ್ಸ್. ಇದನ್ನು ವೀಡಿಯೋ ತೋರಿಸಿ ಅವ್ನಿಗೆ ಇನ್ನು ಲೈಫ್ ಲಾಂಗ್ ಅವನು ಯೂಟ್ಯೂಬಲ್ಲಿ ಇರ್ತಾನೆ ಅಂತ ಅವ್ರ ಊರಲ್ಲಿ ಹೋಗಿ ತೋರಿಸ್ಕೋಬೋದಾಗಿರುತ್ತೆ. ಏನು ಬಸ್ಸು ಡನ್. ಅದು ಟಾಕ್ಸಿಕ್ ಮೂವಿನ ನಮ್ಮ ಜೊತೆ ನೋಡೋಕೆ ಬಂದಿದ್ದಾನೆ ಬಸ್ಸು. ಎಕ್ಸ್ಪೀರಿಯನ್ಸ್ ಹೆಂಗೆ ಮಾಡಬೇಕು ಅಂತಿದೆ ಬಸ್ಸು. ಟಾಕ್ಸಿಕ್ ಬಗ್ಗೆ ಫುಲ್ ಕ್ಯೂರಿಯಾಸಿಟಿ ಇದೆ. ಎಷ್ಟು 4 ವರ್ಷ ಆಗಿದೆ ಮೂವಿ ನೋಡಿ. ಎಲ್ಲ ಓಕೆ. ಟಾಕ್ಸಿಕ್ 4 ವರ್ಷದಲ್ಲಿ ನೋಡಿದ್ ನೀನು. ಸುಗ ಸನಿ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಇದು ಒರಿಯನ್ ಮಾಲ್ದು ವೈಬು. ಇವತ್ತು ಆಗಸ್ಟ್ 26 ಟಾಕ್ಸಿಕ್ ಮೂವಿದು. ಏನು ಗೊತ್ತಾ, ನಾವು ಒರಿಯನ್ ಮಾಲಲ್ಲಿ ನೋಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಟಿಕೆಟ್ ಸಿಗಲಿಲ್ಲ, ಜಾಸ್ತಿ ಇತ್ತು. ಅದಕ್ಕೋಸ್ಕರ ಬೇರೆ ಟಿಕೆಟ್ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗೋಣ ಬನ್ನಿ ಫಸ್ಟು, ಅದನ್ನು ಎಂಜಾಯ್ ಮಾಡಿಸ್ಕೊಡ್ತೀನಿ ನಿಮಗೆ. ಸೊ ಈ ಕಡೆಯಿಂದ ಎಕ್ಸಿಟ್ ಇರುತ್ತೆ. ಹನಿ ಆಗ್ತಾ ಇದೆ. ಇನ್ನು 3 ಕಿಲೋಮೀಟ್ರ್ ಆಯ್ತು, ಇನ್ನು ಅರ್ಧ ಗಂಟೆ ಆಯಿತು. ಊಟ ಮಾಡ್ಕೊ ಹೋಗ್ಬೇಕು ನಾವು ಗೈಸ್. ಈ ಮಾಲಲ್ಲಿ ಮಾತ್ರ ವಾಶ್ರೂಮ್ಸು ಅಷ್ಟೊಂದು ಕ್ಲೀನಾಗಿರುತ್ತಲ್ಲ. ಇದು ಪ್ರತಿಯೊಂದು ಹಳ್ಳಿಗಳಲ್ಲೂ ಇಷ್ಟೊಂದು ಕ್ಲೀನಾಗಿ ಇಟ್ಬಿಟ್ರೆ ಆವಾಗ ನೋಡಿ ನಮ್ಮ ದೇಶ ಉದ್ಧಾರ. ಅಷ್ಟು ಸಕ್ಕತ್ತಾಗಿ ಡೆವಲಪ್ಮೆಂಟ್ ಆಗ್ಬೋದ ಆಗಲಿ ಅಂತ ಬೇಗ ಕೇಳ್ಕೊಳ್ಳೋದು ಗೈಸ್. ಮಾಲಿಂದ ಹೋಗ್ತಾ ಇದ್ವಿ. ಸೊ ಬನ್ನಿ ಥಿಯೇಟ್ರಿಗೆ ಹೋಗೋಣ, ಅಲ್ಲಿ ಮೂವಿ ವೈಬ್ನ ಎಂಜಾಯ್ ಮಾಡೋಣ. ಇನ್ನು 1/2 ಅವರ್ ಇದೆ. ಊಟ ಮಾಡೋಕ್ಕೆ ಅಷ್ಟೊತ್ತು ಹೋಗೋಕ್ಕಾಗುತ್ತಾ? ಸೊ ಟೈಮು 7 ಗಂಟೆ ಹತ್ತಿರ ಆಗಿ ಬರ್ತಾ ಇದೆ. ಸೊ ಈಗ ಈ ಟೈಮಲ್ಲೂ ನೋಡಿ ಈ ಥರ ವೈಬ್ ಇರುತ್ತೆ. ಸುಮ್ಮನೆ ಇಲ್ಲೇ ಬೆಂಗಳೂರಲ್ಲಿದ್ದರು ಯಾವಾಗಲೂ ಬಂದರೂ ಇಲ್ಲಿ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಏನೂ ತಗೊಳ್ಳಲ್ಲ, ಸುಮ್ಮನೆ ನೋಡ್ಕೋಬೇಕಾಗಿರ್ತಾರೆ ಅದಕ್ಕೆ. ಸೊ ಜಸ್ಟ್ ಇದು ಒರಿಯನ್ ಮಾಲ್ ತೋರಿಸೋದಾಗಿತ್ತು. ಬನ್ನಿ ಹೋಗೋಣ, ಥಿಯೇಟ್ರಲ್ಲಿ ಸಿಗೋಣ. ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.